ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯಾ ನಲಸ್ಯ ಚ ಋತುಪರ್ಣಸ್ಯ ರಾಜರ್ಷೇಃ ಕೀರ್ತನಂ ಕಲಿನಾಶನಂ. ಕಲಿನಾಶಕವಾದ ನಳದಮಯಂತಿಯರ ಚರಿತ್ರೆಯನ್ನು ನಾವು ಕೇಳ್ತಿದ್ದೇವೆ. ಜೂಜಾಟ ಆಡಿ ಸೋತು ನಳ ಕಾಡು ಪಾಲಾದ. ಕೊನೆಗೆ ಹೆಂಡತಿಯನ್ನು ಬಿಟ್ಟು ಎಲ್ಲೋ ಹೋಗಿಬಿಟ್ಟ. ಹೆಂಡತಿ ತನ್ನ ತವಮನೆಗಾದರೂ ಹೋಗಲಿ ಅಂತ ಅವನ ಉದ್ದೇಶ ಇತ್ತು. ಅವಳು ನಾನಾ ಥರದ ಆಪತ್ತುಗಳನ್ನು ಅನುಭವಿಸಬೇಕಾಯಿತು. ಅಲ್ಲಿ ಒಂದು ಕಡೆ ನಾವೆಲ್ಲ ಚೇದಿ ರಾಜ್ಯಕ್ಕೆ ಹೊರಟಿದ್ದೀವಿ, ಸುಬಾಹುತ್ ರಾಜ ಇದ್ದಾನಂತೆ, ಅಲ್ಲಿ ಹೊರಟಿದ್ದೀವಿ ಅಂತಂದ್ರೆ ಅವರು ಆಯಿತು. ಇವಳು ಅವ್ರ ಜೊತೆ ಹೊರಟಳು. ಅಲ್ಲಿ ಒಂದು ಕಡೆ ಒಂದು ಸರೋವರ, ಅಲ್ಲೊಂದು ತಾತ್ಕಾಲಿಕ ಬಿಡಾರ ಮಾಡಿದ್ರು ಅವರೆಲ್ಲ. ಎಲ್ಲ ಕಡೆ ನಿಶಬ್ದ ಇತ್ತು. ಇವಳು ಒಂದು ಮಲ್ಕೊಂಡಿದ್ರು. ಆವಾಗ ಒಂದಿಷ್ಟು ಆನೆಗಳ ಗುಂಪು ಅಲ್ಲಿ ಬಂತು. ಆನೆಗಳ ಗುಂಪು ಬಂದು ಆ ವರ್ತಕರು ಅವ್ರ ಸಮೀಪದಲ್ಲಿದ್ದಂಥ ದವಸ ಧಾನ್ಯ ಅದರ ಮೇಲೆಲ್ಲ ಪ್ರಯೋಗ ಮಾಡಿದರು. ಆ ವರ್ತಕರು ತಮ್ಮ ಆ ಸಾಮಗ್ರಿಯೆಲ್ಲ ಅಲ್ಲೇ ಇಟ್ಟಿದ್ರು. ಅನೇಕ ವರ್ತಕರ ಮೇಲೆ ಕಾಲಿಟ್ಟು ಆ ವರ್ತಕರ ಮೇಲೆ ಕೊಂದೇ ಹಾಕಿದ್ರು ವ್ಯಾಪಾರಿಗಳನ್ನು. ಅವ್ರ ಸರಕು ಸಾಮಾನೆಲ್ಲ ನಷ್ಟ ಆಗೋಯ್ತು. ಅಯ್ಯೋ ಕಾಪಾಡ್ರಿ ನಮ್ಮನ್ನ ಅಂತ ಅವ್ರು ಗೋಳಾಡಿದ್ರು. ಮುತ್ತು ಬೇಡ, ರತ್ನವೂ ಬೇಡ, ಯಾವ ಕಿರಾಣಿ ಸಾಮಾನು ಬೇಡ, ಬದುಕಿದ್ರೆ ಸಾಕು ಅಂತ ರೋಡಾಗ್ಬಿಟ್ಟು. ಆ ಕಡೆ ದಮಯಂತಿನೂ ಮೇರಿದ್ಲು. ಅದು ನೋಡಿದ್ಲು. ಇಂಥ ಭಯಾನಕವಾದ ದೃಶ್ಯ ಅವಳು ಎಂದು ನೋಡಿದ್ದವಳಲ್ಲ ಹಿಂದೆ. ಅವಳಿಗೂ ಚಿಂತೆ ಆಯಿತು. ಆ ವರ್ತಕರಿಗೆ, ವೈಶ್ಯರಿಗೆ ಮುನಿಭದ್ರ, ಕುಬೇರ ಇವರು ದೇವತೆ. ನೀನು ಸರಿಯಾಗಿ ಆರಾಧನೆ ನಾವು ಪೂಜೆ ಮಾಡಿ ಬಂದ್ವೋ ಇಲ್ಲೋ, ಏನಾಯ್ತು, ಯಾಕೆ ಈ ಥರ ಆಯಿತು ಓಡಾಡಿದ್ರು. ಮತ್ತೊಬ್ಬ ಹೇಳಿದ, ನೋಡು ಏನೋ ಒಂದು ಅಪಶಕನ ಆಗಿರ್ಬೇಕು, ಅದಕ್ಕೆ ಈ ಥರ ಆಗಿರ್ಬೇಕು. ಮತ್ತೊಬ್ಬ ಬುದ್ಧಿವಂತ ಹೇಳಿದ, ಯಾರು ಅಲ್ಲ, ಈ ಹೆಣ್ಣೆ ಕಾರಣ. ಇವಳು ಬಂದು ಕಾಲಿಟ್ಲಲ್ಲಿ ಇಲ್ಲಿ, ಇವಳಿಂದ ನಮ್ಗೆ ಇಂಥ ಅನಾಹುತ ಆಗೋಯ್ತು. ಯಾವುದೋ ರಾಕ್ಷಸವೋ ಪಿಶಾಚಿಯೋ ಇದ್ದಿರಬೇಕು. ಅವಳನ್ನ ಹೊಡೆದು ಕೊಂದು ಹಾಕ್ರಿ ಅಂಥೇಳಿ ಅವರೆಲ್ಲ ಅವಳನ್ನು ಹುಡುಕಾಡಕ್ಕೆ ಶುರು ಮಾಡಿದ್ರು. ಇವಳಿಗೆ ಭಯ ಆಯಿತು. ಇನ್ನೇನು ಹಾಗೆ ಅವ್ರ ಕೈ ಸಿಕ್ಕರೆ ಸತ್ತೋಗ್ತೀನಿ ಅಂತ ಆಲೋಚನೆ ಮಾಡಿ ಹೆದರಿ ಓಡಿ ಹೋದ್ರು. ನನ್ನ ಕಾರಣದಿಂದ ಇವ್ರಿಗೂ ಇಷ್ಟು ಕಷ್ಟ ಆಯಿತು, ನನಗೂ ಕಷ್ಟ ಆಯಿತು. ಏನೋ ಮಹಾಪಾಪ ರಾಶಿ ಜನ್ಮಾಂತರದಲ್ಲಿ ಮಾಡಿದ್ದೆ, ಅದರ ಪರಿಣಾಮ ಹೀಗಾಗಿದೆ ಅಂತ ಅವಳು ಆಲೋಚನೆ ಮಾಡಿ ಅಲ್ಲಿಂದ ತಪ್ಪಿಸ್ಕೊಂಡ್ಳು. ಆ ವರ್ತಕರು ಕೆಲವರು ಉಳಿದವರು ಮುಂದಿನ ಪ್ರಯಾಣ ಮಾಡಿದರು. ಅವರ ಜೊತೆಗೆ ಕೆಲವರು ಬ್ರಾಹ್ಮಣರು ಇದ್ದರು. ಅದರಲ್ಲಿ ಸೇರ್ಕೊಂಡು ಪ್ರಯಾಣ ಮುಂದುವರಿಸಿದ್ರು. ಅಪ್ರಾಪ್ತ ಕಾಲೋ ಮ್ರಿಯತೆ ಶ್ರುತಂ ಬುದ್ಧಾನುಶಾಸನಂ. ನನಗೆ ಸಾವಾದರೂ ಯಾಕೆ ಬಂದಿಲ್ಲ, ಇಷ್ಟೊತ್ತಿಗೆ ಸಾವಾದರೂ ಬರಬೇಕಾಗಿತ್ತು ಅಂದ್ಕೊಂಡು. ಆದರೆ ಪ್ರಾಯ ಭಗವಂತ ನಾನು ಇನ್ನೂ ಸಾಯಿಸಬೇಕು ಅಂತ ನಿಶ್ಚಯ ಮಾಡಿಲ್ಲ ಅಂತ ಕಾಣಿಸ್ತದೆ ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಬಂದು ಮುಟ್ಟಿದ್ಲು. ಅದು ಆ ಸುಬಾಹು ಚೇದಿ ರಾಜ್ಯ, ಅಲ್ಲಿ ಬಂದು ಮುಟ್ಟಿದ್ಲು. ನಗರದ ನಾಗರಿಕರಿಗೆ ಅವಳ ಅದ್ಭುತವಾದ ವ್ಯಕ್ತಿತ್ವ. ಈಗ ತಲೆ ಕೆದಲಿ ಹುಚ್ಚಿ ಅಂತ ಇದ್ದಾಳೆ, ಸ್ನಾನ ಆಗಿಲ್ಲ, ಹಸಿವು, ನೀರಡಿಕೆ ಅದೆಲ್ಲ ಸರಿ. ಆದರೆ ಆ ವ್ಯಕ್ತಿತ್ವ, ಅನೇಕ ಜನ ಅವಳ ಹಿಂದೆನೇ ಬರ್ಲಿಕ್ಕೆ ಶುರು ಮಾಡಿದ್ರು. ಮಕ್ಕಳು ಕೇಕೆ ಹಾಕಿ ನಗ್ತಾ ಇದ್ರು. ಅರಮನೆ ಮುಂಭಾಗ ನಡ್ಕೊಂಡು ಹೋಗ್ತಾ ಇದ್ರು. ರಾಜನ ತಾಯಿ ಮೇಲೆ ಉಪ್ಪರಿಗೆಲ್ಲ ನೋಡ್ತಾ ಇದ್ರು. ಸೇವಕಿನ ಕರೆದ್ಲು, ಅಲ್ಲೂ ಹೆಂಗಸಿದ್ದಾಳಲ್ಲ, ಕರ್ಕೊಂಡು ಬಾ, ಅವಳಿಗೇನು ತುಂಬ ತೊಂದರೆ ಆಗಿದೆ, ಚಿಕ್ಕ ಮಕ್ಕಳು ಅವಳಿಗೇನು ತೊಂದರೆ ಕೊಡ್ತಿದ್ದಾರೆ, ಹೋಗಿ ಕರ್ಕೊಂಬಾ. ಆಗ ಸೇವಕಿ ಅಲ್ಲಿ ಹೋಗಿ ದಮಯಂತಿ ಹತ್ರ ಹೋಗಿ ಆ ಹುಡುಗನನ್ನು ದೂರ ಓಡಿಸಿ ಆ ರಾಜಮಾತೆಯ ಕಡೆಗೆ ಅವಳನ್ನ ಕರ್ಕೊಂಬಂದ್ಲು. ಅವಳು ಮಾತಾಡಿದ್ಲು, ಇಷ್ಟೆಲ್ಲ ತುಂಬ ಕಷ್ಟ ಆದಂತೆ ನಿಂಗೆ ಕಾಣಿಸ್ತದೆ, ಆದರೆ ನಿನ್ನ ಸೌಂದರ್ಯ, ನಿನ್ನ ವ್ಯಕ್ತಿತ್ವಕ್ಕೆ ಏನು ಧಕ್ಕೆ ಆಗಿಲ್ಲ. ಮೋಡದ ನಡುವೆ ಮಿಂಚು ಕಾಣಿಸಿದಂತೆ ನೀನು ಕಾಣಿಸ್ತಾ ಇದ್ದೀನಿ, ನೀನು ಯಾರು? ಸಂಕೋಚ ಇಲ್ಲದೆ ಹೇಳು. ಆಗ ಅವಳಂದು, ನಾನೊಬ್ಬಳು ಸೇವಕಿ ಅಂತ ತಿಳ್ಕೊ. ತನ್ನ ಪರಿಚಯ ಹೇಳಲಿಲ್ಲ ಅವಳು. ಸೈರಂಧ್ರಿ ಅಂದರೆ ಅಂತಃಪುರದಲ್ಲಿದ್ದು ದೊಡ್ಡ ದೊಡ್ಡ ಉಚ್ಚ ವರ್ಗದ ಸ್ತ್ರೀಯರಿಗೆ ಸೇವಾ ಮಾಡುವಂಥವ್ರು. ದ್ರೌಪದಿ ಇದ್ಲಲ್ಲ, ಆ ಥರ ಇವಳು ಸೇವಾ ಮಾಡ್ಕೊಂಡಿರೋದು. ಒಬ್ಬಳೇ ಇದ್ದೇನೆ, ನನಗೂ ಏನೋ ಒಂದು ಸಮಸ್ಯೆ ಬಂದಿದೆ. ನನ್ನ ಗಂಡನ ಹಿತದಲ್ಲಿ ನಾನು ಚಿಂತೆ ಮಾಡ್ತಾ ಇದ್ದೇನೆ. ಅವನು ದೊಡ್ಡವನೇ, ನನಗೆ ತುಂಬ ಪ್ರೀತಿ ಇತ್ತು. ಆದರೆ ಏನೋ ಕಾರಣದಿಂದ ಸುಖವಾಗಿದ್ದಂಥ ಅವನಿಗೆ ಪಗಡೆ ಆಟ ಆಡಿ ಎಲ್ಲ ಕಳ್ಕೊಳ್ಳುವಂಥ ಪ್ರಸಂಗ ಬಂತು.
ನಾನಿನ್ನು ಹುಡುಕ್ತಾ ಇದ್ದೇನೆ ಅಂತ ಗಂಡನನ್ನ ನೆನಪು ಮಾಡಿಕೊಂಡು ಜೋರಾಗಿ ಬಿಕ್ಕಿ ಬಿಕ್ಕಿ ಹತ್ತು. ಆಗ ಆ ರಾಣಿ ಆ ದಮಯಂತಿಗೆ ಸಮಾಧಾನ ಮಾಡಿದ್ಲು. ಆಯ್ತು, ನೀನು ನನ್ನ ಜೊತೆಗೆ ನನ್ನ ಅರಮನೆಯಲ್ಲೇ ಇರು, ನಿನ್ನ ಬಗ್ಗೆ ನನಗೆ ಅಂಥ ಒಂದು ಪ್ರೀತಿ ಇದೆ, ನನ್ನ ಸೇವಕರು ನಿನ್ನ ಗಂಡನ ಹುಡುಕ್ತಾರೆ, ನೀನೇ ವಿಚಾರ ಮಾಡಬೇಡ. ಆಗ ಇವಳೊಂದು, ಆಯ್ತು ನಿನ್ನ ಅರಮನೆಯಲ್ಲಿ ಇರ್ತೇನೆ, ಆದರೆ ಕೆಲವು ನಂದು ನಿರ್ಬಂಧಗಳಿವೆ. ಏನು ನಿರ್ಬಂಧ ಹೇಳು? ನಾನು ಯಾವತ್ತೂ ಉಚ್ಚಿಷ್ಟ ಉಣ್ಣೋಳಲ್ಲ, ರಾಣಿ ಆದ್ದರಿಂದ ಇನ್ನೊಬ್ಬರದ್ದು ಊಟ ಆದ್ಮೇಲೆ ಅಥವಾ ಎಂದಿರಲ್ಲ ಉಣ್ಣೋಳಲ್ಲ, ಅದು ಘನತೆ ಇರ್ತದೆ. ನಾನು ಅಂಥದ್ದು ಯಾವತ್ತೂ ಉಣ್ಣೋಳಲ್ಲ, ಹೊರಪುರುಷನ ಜೊತೆಗೆ ಮಾತಾಡೋದಿಲ್ಲ, ಅಂಥ ಪ್ರಸಂಗ ನನಗೆ ಬರಬಾರ್ದು. ಯಾರಾದರೂ ನನ್ನ ಮೇಲೆ ಕೆಟ್ಟ ಕಣ್ಣು ಬೀರಿದ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಇನ್ನೊಂದು ಮದುವೆ ಮಾಡ್ಕೋಬಾ ಅಂತ ನನ್ನದು ಯಾರು ಕರೆದ್ರೆ ಅವ್ರಿಗೆ ಮರಣದಂಡನೆ ಕೊಡ್ಬೇಕು. ನೀನು ಕೊಡ್ತೀಯಾ ಹೇಳು? ಆದರೆ ನಾನು ಯಾರನ್ನಾದ್ರೂ ಗಂಡಸರನ್ನು ಭೇಟಿ ಮಾಡೋದಿದ್ರೆ ಬ್ರಾಹ್ಮಣರನ್ನು ಭೇಟಿ ಮಾಡ್ತೇನೆ. ಆ ಬ್ರಾಹ್ಮಣರು ಎಲ್ಲ ಕಡೆ ಹೋಗಿ ನಾನು ಗಂಡನನ್ನು ಹುಡುಕ್ಬೇಕು, ಅದೊಂದು ಮಾತ್ರ ಮಾಡ್ತೇನೆ. ಆಗ ರಾಣಿ ಅಂದ್ಲು, ನೀನೇನು ವಿಚಾರ ಮಾಡಬೇಡ, ಈ ಎಲ್ಲ ನಿಯಮಗಳು ನಿನಗೂ ಶ್ರೇಯಸ್ಕರನೇ, ಹೋಗ್ತೇನೆ ನಾನು. ಆವಾಗ ಮತ್ತೆ ಸೇವಕರನ್ನೆಲ್ಲ ಕರೆದು ತನ್ನ ಮಗಳು ಸುನಂದ ಅಂತ ಒಬ್ಬಳಿದ್ಲು, ಆ ರಾಣಿ ಮಗಳು. ಆ ಸುನಂದಳನ್ನು ಕರೆದು, ನೋಡು ಇವಳು ದೇವತಾ ಸ್ತ್ರೀ, ಯಾವಳೋ ಒಬ್ಬಳು, ನಿನಗೆ ಸಮಾನ ವಯಸ್ಕಳು, ನಿನ್ನ ಗೆಳತಿ ಅಂತ ತಿಳ್ಕೊ, ಇವಳು ನೀನು ಮನೆಯಲ್ಲಿ ಇಟ್ಕೊಂಡಿರು. ಅವಳಿಗೂ ಭಾರಿ ಆನಂದ ಆಯಿತು. ಅಂತೂ ತುಂಬ ಮರ್ಯಾದೆಯಿಂದ ಅವಳ ಜೀವನ ನಡೀತು. ಆದರೆ ಗಂಡನ ಚಿಂತೆ ಒಂದು ಮನಸ್ಸಿನಲ್ಲಿ. ಇದು ದಮಯಂತಿ ತಾತ್ಕಾಲಿಕವಾಗಿ ಒಂದು ಕಡೆ ಸೆಟ್ಲ್ ಆದ. ಮುಂದೆ ಈ ಕಾರ್ಕೋಟಕನ ಕಥೆ, ಈ ನಳನ ಕಥೆ ನಾವು ಕೇಳಬೇಕು. ಅಲ್ಲೇ ಕಾರ್ಕೋಟಕನ ಬಗ್ಗೆ ಬರೋದು. ಆ ನಳ ಅರಣ್ಯದಲ್ಲಿ ಓಡಾಡ್ತಿದ್ನಲ್ಲ, ಅಲ್ಲೊಂದು ಭಯಾನಕವಾದ ಕಾಡ್ಗಿಚ್ಚು ಕಾಣಿಸ್ತು. ಕಾಡಿನಲ್ಲಿ ಬಿದಿರು ಇತ್ಯಾದಿ ಪರಸ್ಪರ ಸಂಘರ್ಷ ಮಾಡ್ಕೊಂಡು ಬೆಂಕಿ ಹೊತ್ತಿಕೋತಾರೆ. ಅಲ್ಲಿ ಅದರ ನಡುವಿಂದ ಯಾರ್ದೋ ಒಬ್ರದ್ದು ಕೆಟ್ಟ ಧ್ವನಿ ಕೇಳಿಸ್ತು. ಅದ್ರ ನಡುವೆ ಸಿಕ್ಕಿ ಬಿದ್ದಿದ್ರು ಅವರು. ಇವನು ಅಲ್ಲಿ ಹೋದ, ಪಾಪ ಯಾರಿಗೂ ಏನೋ ತೊಂದರೆ ಆಗಿದೆ ಅಂತ ಇವನ ಆಲೋಚನೆ. ಬೇಗ ಬಾ ಅಂತ ಅವನು ಕರೆದ. ಆ ಕಾಡ್ಗಿಚ್ಚಿನ ಸಿಕ್ಕಿ ಬಿದ್ದವನು. ಅಲ್ಲಿ ಒಳಗೆ ನೋಡಿದರೆ ಯಾರೋ ಮನುಷ್ಯ ಅಲ್ಲ, ಒಂದು ಹಾವು, ದೊಡ್ಡ ಹಾವು. ಅದು ನಳನಿಗೆ ನಮಸ್ಕಾರ ಮಾಡುತ್ತಾ ಹೇಳಿತು, ನಾನು ಕಾರ್ಕೋಟಕ ಅನ್ನುವ ಹೆಸರು, ನನ್ನ ನಾಗ. ನಾನು ಏನೋ ಒಂದು ಕಾರಣದಿಂದ ನಾರದರಿಗೆ ದ್ರೋಹ ಮಾಡಿದ್ದೆ. ನನಗೆ ಅವರು ಶಾಪ ಕೊಟ್ಟಿದ್ದಾರೆ, ಅದಕ್ಕೊಂದು ಪ್ರತಿಶಾಪನೂ ಕೊಟ್ಟಿದ್ದಾರೆ, ಶಾಪದ ಪರಿಹಾರನೂ ಹೇಳಿದ್ದಾರೆ. ನಳ ಅಂತ ಒಬ್ಬ ರಾಜ ಬರ್ತಾನೆ, ಅವನು ಬರುವ ತನಕ ಹೀಗೆ ಬಿದ್ದಿರು, ಒಂದ್ ಕಡೆ ಸ್ಥಿರವಾಗಿ ಬಿದ್ದು ಬಿಟ್ಟಿರು. ಅವನು ಬಂದು ನಿನ್ನನ್ನು ಎತ್ತಾನೆ ಈ ಜಾಗದಿಂದ, ಆವಾಗ ನಿನಗೆ ಸದ್ಗತಿ ಆಗ್ತದೆ ಅಂತ. ಇವು ನಾರದರು ಕೊಟ್ಟದ್ದು. ನಾನು ಆವತ್ತಿನಿಂದಲೂ ನಿನ್ನನ್ನು ಕಾಯ್ತಾನೇ ಇದ್ದೇನೆ ಅಂದಿತ್ತು ಆ ಹಾವು. ಒಂದು ಹೆಜ್ಜೆ ನಾನು ಮುಂದೆ ಹೋಗ್ಲಿಕ್ಕಾಗೋದಿಲ್ಲ, ಕಾಡ್ಗಿಚ್ಚಂತೂ ಬಂದಿದೆ, ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಹೀಗೆ ನಾನು ಒಂದೇ ಕಡೆ ಕೂಡಬೇಕಾಗಿದೆ, ಸ್ಥಿರವಾಗಿ ಒಂದೇ ಕಡೆ ಕಲ್ಲಿನಂತೆ ಕೂಡಬೇಕಾಗಿದೆ ನಾನು. ಮತ್ತೆ ನೀನು ನನಗೊಂದು ಉಪಕಾರ ಮಾಡು, ಮತ್ತೆ ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಉಪಕಾರ ಮಾಡ್ತೇನೆ. ಸುಮ್ಮನೆ ಏನೋ ನಿನ್ನ ಸಹಾಯ ಕೇಳ್ತೀನಿ ಅಂತ ತಿಳ್ಕೊಬೇಡ, ನನ್ನನ್ನು ಈ ಅಗ್ನಿಯಿಂದ ಕಾಪಾಡು, ನಾನು ಸಾಮಾನ್ಯ ನಾಗನಲ್ಲ ಅಂತಿತ್ತದು. ಮತ್ತೆ ಹೀಗಾದಾಗ ಅವಾಗ ಏನ್ ಮಾಡ್ತಂದ್ರೆ, ಅಷ್ಟು ದೊಡ್ಡ ಹಾವನ್ನು ಇವನು ಎತ್ತಲಿಕ್ಕೆ ಆಗ್ಬೇಕಲ್ಲ, ಅದಕ್ಕೆ ಅದೇನ್ ಮಾಡಿತ್ತು, ಒಂದು ಸಣ್ಣ ರೂಪ ತಾಳಿತ್ತು. ಅದನ್ನ ಅಂಗೈಯಲ್ಲಿ ಇಟ್ಕೊಂಡು ಇವನು ಬೆಂಕಿಯಿಂದ ಹೊರಗೆ ತಂದೆ. ಅವಾಗ ಅದು ಹೇಳಿತು, ನೆಲದ ಮೇಲೆ ಇಡಬೇಡ ನನ್ನನ್ನ, ಒಂದು 10 ಹೆಜ್ಜೆ ಎಣಿಸ್ತಾ ಮುಂದೆ ಹೋಗು, ನಾನು ನಿನ್ಗೆ ಒಳ್ಳೇದು ಮಾಡ್ತೀನಿ, ನನ್ನನ್ನು ನಂಬು, ಆಮೇಲೆ ನನ್ನನ್ನು ಕೆಳಗಿಡು ಅಂತ. ಸರಿ, ಅವನು 10 ಹೆಜ್ಜೆ ನಡೆಸ್ತಾ 10 ಹೆಜ್ಜೆಯನ್ನ ಎಣಿಸ್ತಾ ಮುಂದೆ ಹೋದ. ಹೋಗುವ ಹೊತ್ತಿಗೆ ಆ ಕಾರ್ಕೋಟಕ ನಳನನ್ನು ಕಚ್ಚಿಬಿಡ್ತು, ಹಾವು ಕಚ್ಚಿಬಿಡ್ತು. ಕಚ್ಚಿದ ಕೂಡಲೇ ಏನ್ ಪರಿಣಾಮ ಆಯ್ತು ಅಂದ್ರೆ, ಅವನ ದಿವ್ಯವಾದ ಆಕಾರ, ಮಹಾಸುಂದರ ಅವನ ಆಕಾರದ ವಿಕಾರ ಆಗ್ಬೇಕು. ನೋಡಿದ್ರೆ ಅವನ ಹೆಂಡತಿಗೂ ಅವನ ನಳ ಅಂತ ಗೊತ್ತಾಗಿರ್ಬಾರ್ದು, ಆ ಪರಿಸ್ಥಿತಿ ಬಂದೋಯ್ತು. ಅಷ್ಟು ವಿಕಾರವಾದ ರೂಪ. ಅವನಿಗೆ ತುಂಬಾ ಖೇದ ಆಯ್ತು. ಆವಾಗ ಕಾರ್ಕೋಟಕ ಅವನಿಗೆ ಹೇಳಿದಂತೆ, ನೋಡು ನಳ, ನಿನ್ನ ಸುಂದರ ಆಕಾರ ವಿಕಾರ ಆಗಿದ್ದಕ್ಕೆ ದುಃಖ ಪಡಬೇಡ, ನಾನು ಬೇಕಂತೆ ಮಾಡಿದ್ದೇನೆ ಇದನ್ನ. ನಿನ್ನಂತಹ ಮಹಾರಾಜ, ರಾಜಾಜರಾಜ ಕಾಡು ಪಾಲಾಗಿ
ಇದೇ ರೂಪದಿಂದ ಎಲ್ಲಾದ್ರೂ ಹೋದ್ರೆ ಅಯ್ಯೋ ನಳ ಮಹಾರಾಜನಿಗೆ ಹಿಂಗಾಯ್ತಲ್ಲ ಅಂತ ಕರುಣೆ ಮಾತಾಡ್ತಾರೆ, ಪಾಪ ಅಂತಾರೆ, ನಿನಗೆ ಅದಕ್ಕೆ ನೋವಾಗ್ತದೆ. ಈಗ ನಿನಗೆ ಇದು ಬಂದಿದೆಯಲ್ಲ, ನಿನ್ನ ನಳ ಅಂತ ಗುರುತಿಸೋದಿಲ್ಲ, ಅದು ನಿಮ್ಗೆ ಒಳ್ಳೇದಾಗ್ತದೆ. ಮತ್ತೆ ನನ್ನ ವಿಷ ನಿನಗೇನು ತೊಂದರೆ ಕೊಡೋದಿಲ್ಲ, ನಿನ್ನ ಸಾಯಿಸೋದಿಲ್ಲ. ಅದು ನೀವು ವಿಚಾರ ಮಾಡಿ, ಬರೀ ರೂಪ ಮಾತ್ರ ಹಾಳಾಗಿದೆ ಅಷ್ಟೇ, ವಿಷ ನಿನಗೆ ತೊಂದರೆ ಕೊಡೋದಿಲ್ಲ. ಆದರೆ ನನ್ನ ವಿಷದಿಂದ ಒಬ್ಬರಿಗೆ ತೊಂದರೆ ಇದೆ, ಯಾರಿಗಿಂತ ಒಳಗಿರೋ ಕಲಿಗೆ. ನಾಗ ಕಚ್ಚಿದ್ರಿಂದ ನಳನಿಗೆ ರೂಪ ಹಾಳಾಯಿತು, ಆದರೆ ಒಳಗಿರೋ ಕಲಿಗೆ ತೊಂದರೆ ಕೊಟ್ಟಿಗೆ ಶುರುವಾಯಿತು. ಆ ಕಲಿಗೆ ನಿಮ್ ಶರೀರದೊಳಗೆ ಅವನು ಇದ್ದಾನಲ್ಲ, ನಿನ್ ತೊಂದರೆ ಕೊಡ್ಬೇಕು ಅಂತ ಬಂದಿದ್ದಾನಲ್ಲ, ಅಲ್ಲಿರೋ ತನಕನೂ ನನ್ನ ವಿಷಯ ಎಲ್ಲ ಅವನಿಗೆ ತೊಂದರೆ ಕೊಡ್ತು. ಅವನ ಕರುಣೆ, ನಾಗನ ಕರುಣೆ ಅಂತ ನೋಡಿ. ಅವನು ನಿನಗೆ ಇಷ್ಟು ಮೋಸ ಮಾಡಿದ್ದಾನೆ, ಇನ್ನು ಮುಂದೆ ನಿನಗೆ ಆ ಕಲಿ ಯಾವತ್ತೂ ಕೂಡ ಏನೂ ಉಪಟಳ ಕೊಡೋದಿಲ್ಲ, ಇನ್ನು ಹೆದರಬೇಡ. ನನ್ನ ವಿಷಯ ಶರೀರದಲ್ಲೇ, ಇಡೀ ಶರೀರದಲ್ಲೇ ನಿನಗಿದ್ರೂ ಕೂಡ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಎಲ್ಲಿ ನೀನು ಮುಂದೆ ಎಲ್ಲಿ ಯುದ್ಧ ಮಾಡಿದ್ರು ಗೆಲ್ಲುತ್ತೆ. ನಿನಗೊಂದು ಮಾರ್ಗನೂ ಹೇಳ್ತೇನೆ, ಸುಮ್ಮನೆ ಎಲ್ಲೆಲ್ಲೋ ಕಾಡಿನಲ್ಲಿ ಬೇಕಾಬಿಟ್ಟಿಯಾಗಿ ಅಲಿಬೇಡ. ಅಯೋಧ್ಯಾದಲ್ಲಿ ಋತುಪರ್ಣ ಅಂತ ರಾಜ ಇದ್ದಾನೆ. ಅವನು ಜೂಜಾಟ, ಅಕ್ಷವಿದ್ಯಾ, ಗಣಿತ ವಿದ್ಯಾ ಅದರಲ್ಲಿ ನಿಪುಣ. ಅವನ ಹತ್ರ ಹೋಗು, ಅವನಿಗೆ ಸಾರಥಿಯಾಗಿರು. ಹೆಸರೇನಂತ ಕೇಳಿದ್ರೆ ಬಾಹುಕ ಅಂತ ಹೇಳು, ನಳ ಅಂತ ಹೇಳ್ಬೇಡ. ಇವ್ ನಳ ಅಂತಲೇ ಅಲ್ಲಿ ಹೋಗಿದ್ರೆ, ಇವನ ಆಕಾರವೇ ಅಷ್ಟು ಸುಂದರವಾಗಿದ್ರೆ, ನಳ ಮಹಾರಾಜ ಲೋಕವಿಖ್ಯಾತ. ಇವನ್ಯಾಕೆ ಬಂದ ಇಲ್ಲಿ ಅಂತ ಹೋಗ್ಲಿ, ಆ ಋತುಪರ್ಣ ರಾಜನಾದ್ರು ಇವನನ್ನ ಸಾರಥಿ ಅಂತ ಯಾಕೆ ಇಟ್ಕೊತಾನೆ? ಬಾಹುಕ ಅಂತ ಹೇಳು. ಇವು ನಳ ಅಶ್ವವಿದ್ಯಾದಲ್ಲಿ ಭಾರಿ ನಿಪುಣ ಆಗಿದ್ದ, ಅದೆಲ್ಲ ಮುಂದೆ ಬರ್ತದೆ. ಆದ್ರಿಂದ ನಾನು ಅಶ್ವವಿದ್ಯೆಯಲ್ಲಿ ಪ್ರವೀಣ ಅಂತ ಹೇಳು. ಅದರಿಂದ ಹೇಳಿಕೊಂಡು ಅವನ ಹತ್ರ ಸಾರಥಿಯಾಗಿರು. ನಿನ್ನ ವಿದ್ಯೆಯನ್ನು ಅವನಿಗೆ ಕೊಡು. ಅವನ ಹತ್ರ ಇರುವ ಗಣಿತ ವಿದ್ಯೆ, ಅಕ್ಷವಿದ್ಯೆ ನೀನು ತಗೋ. ಮುಂದೆ ಆ ಪುಷ್ಕರನ್ ಮತ್ತೊಂದ್ಸರಿ ಜೂಜಾಟ ಆಡಿ ಸೋಲಿಸಲಿಕ್ಕೆ ಇದು ಅನುಕೂಲ ಆಗ್ತದೆ. ನಿನ್ಗೆ ಅವನು ಒಳ್ಳೆ ದೊಡ್ಡ ವಂಶಸ್ಥ, ನೀನು ದೊಡ್ಡ ವಂಶಸ್ಥ. ಮತ್ತೆ ನಿನಗೆ ಹೆಂಡತಿ ಮಕ್ಕಳೆಲ್ಲ ಸಿಗ್ತಾರೆ, ಸಾಮ್ರಾಜ್ಯ ಸಿಗ್ತದೆ, ಸಂಶಯ ಪಡಬೇಡ. ನಿನಗೆ ಬಂದಿರುವ ವಿಕಾರ ರೂಪ ಇದು ಕೇವಲ ತಾತ್ಕಾಲಿಕ, ಹೆದರಬೇಡ ಅಂತ ಹೇಳಿ ಒಂದು ದಿವ್ಯ ಅಂಬರ ಕೊಟ್ಟನಂತೆ. 2 ದಿವ್ಯಾಂಬರ, ಒಂದು ಉಟ್ಕೊಳ್ಳಿಕ್ಕೆ, ಒಂದು ಕುತ್ಕೊಳ್ಳಿಕ್ಕೆ. ನಿನಗೆ ಯಾವಾಗ ನಿಜ ರೂಪ ಬರಬೇಕು ಅಂತಿದೆಯೋ ಆವಾಗ ನನ್ನನ್ನು ನೆನಪು ಮಾಡ್ಕೋ, ಮತ್ತೆ ಇವೆರಡನ್ನು ಉಟ್ಕೋ, ನಿನಗೆ ನಿಜ ರೂಪ ಬರ್ತು ಅಂತ ಹೇಳಿ ಅದು ಹೊರಟೋಯ್ತು. ಕಾರ್ಕೋಟ್ಕನಾಗ ಹೊರಟೋಗ್ಬಿಡ್ತಾರೆ. ಮುಂದೆ ಇವನು ಅಲ್ಲಿ ಹೋದ, ಋತುಪರ್ಣ ರಾಜನ ಹತ್ರ ಹೋದ. ಅವನು ಪರಿಚಯ ಮಾಡಿಕೊಟ್ಟ, ನನ್ನ ಹೆಸರು ಬಾಹುಕ, ಅಶ್ವವಿದ್ಯೆಯಲ್ಲಿ ದೊಡ್ಡ ಪಾರಂಗತ ನಾನು, ಅದಲ್ಲದೆ ದೊಡ್ಡ ಅಡಿಗೆ ತಜ್ಞ ಕೂಡ ನಾನು ಹೇಳ್ಕೊಂಡೆ. ಏನಾದ್ರು ದೇಶಕ್ಕೆ ಉಪದ್ರವ ಬಂದಿದ್ರೆ, ರಾಜ್ಯಾಡಳಿತ, ಅದೆಲ್ಲ ಸಲಹೆ ತಗೋಬಹುದು ನೀನು. ಬರೇ ಸಾಮಾನ್ಯ ಸಾರಥಿ ಅಲ್ಲ, ಮಂತ್ರಿ. ನೀನು ನನ್ನನ್ನ ಒಬ್ಬ ಸೇವಕನನ್ನಾಗಿ ಇಟ್ಕೋ. ಅವನು ಒಪ್ಕೊಂಡ, ಬಹಳ ಸಂತೋಷ. ನನ್ನ ಕುದುರೆಗಳಿಗೆ ಒಳ್ಳೆ ಯಾರನ್ನಾದ್ರೂ ಕರ್ಕೊಂಡು ಬಂದು ಒಳ್ಳೆ ತರಬೇತಿ ಕೊಡಿಸ್ಬೇಕು ಅಂತ ನಂಗೆ ಅಪೇಕ್ಷೆ ಇತ್ತು ಬಹಳ ದಿವಸದಿಂದ. ನೀನಿಗೆ ಸಿಕ್ಕಿದ್ದಿ, ಬಹಳ ಸಂತೋಷ ಆಯಿತು. ನನ್ನ ಅಶ್ವಶಾಲೆಯ ಚೀಫ್ ನೀನಾಗಬೇಕು. ಕುದುರೆಗಳನ್ನ ಚೆನ್ನಾಗಿ ತರಬೇತಿ ಮಾಡು. ನಿನಗೆ ಒಂದು ವರ್ಷಕ್ಕೆ 10,000 ಸುವರ್ಣ ಮುದ್ರೆ ಕೊಡ್ತೇನೆ ಸಂಬಳ ಅಂತ ನೀನಿರು. ಮತ್ತೆ ನಿನ್ನ ಜೊತೆಗೆ 2 ಅಸಿಸ್ಟೆಂಟ್ ಕೊಡ್ತೇನೆ, ವಾರ್ಷ್ಣೇಯ ಮತ್ತು ಜೀವಲ ಅಂತ ಹೇಳಿ. ನಿಸ್ಸಂಕೋಚವಾಗಿ ನನ್ನ ಅರಮನೆಯಲ್ಲಿರು. ಹೀಗೆ ಅವರು 3 ಜನ ಇದ್ರು. ದಿವಸ ಸಾಯಂಕಾಲ ಆದ ಕೂಡಲೇ ತನ್ನ ರಾಣಿ ನೆನಪಾಗ್ತಿತ್ತು ಪಾಪ ಅವನಿಗೆ. ಒಂದು ಶ್ಲೋಕ ಹೇಳ್ತಿದ್ದಂತೆ, ಕೊನುಸ ಕ್ಷುತ್ಪಿಪಾಸಾರ್ಥ ಶಾಂತ ಶೇತೆ ತಪಸ್ವಿನಿ ಸ್ಮರಂತಿ ತಸ್ಯ ಮಂದಸ್ಯ ಕಂವಾಸ್ ಸಾಧ್ಯೋಪ ತಿಷ್ಠತಿ. ಆ ತಪಸ್ವಿನಿ ಅಂದ್ರೆ ಋಷಿಕುಮಾರಿ ಅಂತ ಅರ್ಥ ಅಲ್ಲ. ಅವಳು ರಾಣಿಯಾದ್ರೂ ತಪಸ್ವಿನೇ ಅದಳು. ದಮಯಂತಿ ಹಸಿವು ಬಾಯಾರಿಕೆಯಿಂದ ಬಳಲಿದ್ದವಳು. ಅವಳು ಎಲ್ಲಿದ್ದಾಳೆ, ಎಲ್ಲಿ ಮಲಗಿದ್ದಾಳೆ? ಮೂರ್ಖನಾದ ಅವನನ್ನ ನೆನಪು ಮಾಡ್ಕೋತಿರ್ಬೇಕಲ್ಲ ಅವಳು. ಮೂರ್ಖನಾದ ಅವನಂದ್ರೆ ಗಂಡ. ಅದನ್ನೇ ಹೇಳ್ತಿದ್ದ ಅವನು. ಏನ್ ಮಾಡ್ತಿದ್ದಾಳೆ, ಯಾರು ಸೇವೆ ಮಾಡ್ತಿದ್ದಾಳೆ, ನಿತ್ಯ ಅದೇ ಶ್ಲೋಕ. ಈ ಜೊತೆಗೆ ಇವರಿದ್ರಲ್ಲ, ಇವರಿಬ್ರು ಅದು ಮನಸ್ಸಿನಲ್ಲಿ ಹೇಳ್ಕೊಂಡಿದ್ರೆ ಆ ಶ್ಲೋಕವನ್ನ, ಅದೇನೋ ನಡೆದು ಹೋಗ್ತಿತ್ತು. ಆದ್ರೆ ಅವನು ಆ ಶ್ಲೋಕನು ಗುಪ್ತ ರೂಪದಲ್ಲಿ ಹೇಳ್ತಿದ್ದ. ಅದು ಅಲ್ಲಿ ಯಾರ್ದು ಹೆಸರಿಲ್ಲ. ಇವರಿಬ್ರು ಅದು ಏನಪ್ಪ ದಿವಸ ಒಳ್ಳೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಿದಾಗ ಆ ಶ್ಲೋಕ ಹೇಳ್ತಿದ್ದಿಲ್ಲ, ಅದು ಏನು?
ಯಾರನ್ನು ಕುರಿತು ಹೇಳ್ತಿದ್ದಿ, ಯಾರು ಹೆಂಡತಿ, ಯಾರು ಗಂಡ, ಸ್ವಲ್ಪ ಏನಾದರೂ ಹೇಳು. ಇನ್ನೊಂದ್ಸರಿ ಜೋರಾಗಿ ನಕ್ಕ ಅಂತೀವಿ, ಭಾವಕ ನಕ್ಕು. ನೋಡು, ಒಬ್ಬ ಮೂರ್ಖ ಇದ್ದ, ಅವನಿಗೊಬ್ಳು ಹೆಂಡತಿ ಇದ್ದು, ಭಾರಿ ಪ್ರೀತಿ ಅವರಿಬ್ಬರು ನಡುವೆ. ಎಂದೂ ಅವನು ಸುಳ್ಳಾಡಿದವನಲ್ಲ, ಆದರೆ ಅವನು ಮಾತ್ರ ತಕ್ಕಂತೆ ನಡ್ಕೊಳ್ಳಿಲ್ಲ. ಒಂದು ಕಾರಣದಿಂದ ಈ ಮೂರ್ಖ ಅವಳನ್ನು ಬಿಟ್ಟು ಹೋಗಿಬಿಟ್ಟ. ಆದರೆ ಆ ಹೆಂಡತಿ ಮೇಲಿನ ಮೋಹ ಮಾತ್ರ ಹೋಗಿಲ್ಲ ಅವನಿಗಿನ್ನೂ. ಬಾರಿ ಬಾರಿ ಅವಳನ್ನೇ ನೆನಪು ಮಾಡ್ಕೋತಾನೆ. ಎಲ್ಲೆಲ್ಲೋ ಓಡಾಡಿದ, ರಾತ್ರಿ ಅವನಿಗೆ ಮನಸ್ಸಿನಲ್ಲಿ ಶಾಂತಿಯೇ ಇಲ್ಲ. ಈ ಶ್ಲೋಕವನ್ನು ಹಾಡ್ತಿದ್ದ. ಹಾಡ್ದ ಯಾವುದೋ ಒಂದು ಕಡೆ ಆಶ್ರಯ ಪಡ್ಕೊಂಡಿದ್ದಾನೆ. ಈ ಶ್ಲೋಕವನ್ನು ಅವನು ಹೇಳ್ತಿದ್ದಾನೆ. ಈ ಮೂರ್ಖನಿಗೆ ಸಂಕಟ ಬಂದಾಗ ಅವನ ಹೆಂಡತಿ ಅವನ ಜೊತೆಗೇನೆ ಇರಬೇಕು, ಅವನ ಸಹಧರ್ಮಚಾರಿಯನ್ನೇ ಆಗಿರಬೇಕು ಅಂತ ಹೆಂಡತಿ ಪ್ರಯತ್ನ ಪಟ್ಲು. ಆದ್ರೆ ಇವನು ಮಾತ್ರ ಅವಳನ್ನು ಬಿಟ್ಬಿಟ್ಟ. ಯಾವುದೋ ಅರಣ್ಯದಲ್ಲಿ ಏಕಾಕಿನಿಯಾಗಿ ಒದ್ದಾಡ್ಕೊಂಡಿದ್ದಾಳೆ. ಹೇಗೆ ಪಾಪ ಅವಳು ರಕ್ಷಿಸ್ಕೋತಾಳೋ ಏನೋ. ತುಂಬಾ ಕಷ್ಟದ ಕೆಲಸ ಅಲ್ಲ. ಜೀವನಕ್ಕೂ ಪಾಪ ಜೀವ ಮರಗಿಟ್ಟು, ಅಯ್ಯೋ ಎಂಥ ಸ್ಥಿತಿ, ಯಾವುದೋ ಕಥೆ ಅಂತ ಇವನು ತಿಳ್ಕೊಂಡಿದ್ದೆ. ಅಂತೂ ನಿತ್ಯ ಇದೇ ಕಥೆ ನಡೀತಿತ್ತು. ಅಲ್ಲಿಗೆ 67ನೇ ಅಧ್ಯಾಯ ಆ ವನಪರ್ವದಲ್ಲಿ, ನಳದಮಯಂತಿ ಉಪಾಖ್ಯಾನದಲ್ಲಿ ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಈ ಭಾಗನೂ ಕೂಡ ಸಮಾಪ್ತವಾಗಿದೆ. ಹುಸಿಯ ನಾಳೆ ಬಟ್ಟೆಗಳು, ವಿಷಯದಲ್ಲಿ ಲಕ್ಷಣೆಂದು ಹುಸಿಗೆ ಹಾಡಲು ಋಷಿಕೇಶನೇ, ಈಶನಿಂದ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.